ಎಲ್ರಿಗೂ ನಮ್ಮ ಟ್ರೇಡಿಂಗ್ಗೆ ಸ್ವಾಗತ. ನಿನ್ನೆ ಎನಾಲಿಸಿಸ್ ಪ್ರಕಾರ ಏನಾಗಿದೆ ಮಾರ್ಕೆಟು ಅಂತಂದರೆ ಎಕ್ಸಾಕ್ಟ್ಲಿ ನಾನು ಹೇಳಿದ್ದೆ ನಿಮಗೆ ಎಲ್ಲಿ 560 ಓಕೆನಾ. ಇಲ್ಲೇನಾದರೂ ಸಸ್ಟೈನ್ ಆದರೆ 15 ಮಿನಿಟ್ಸು ಅಥವಾ ಹಾಫ್ ಆನ್ ಅವರು ಎಷ್ಟೋ ಒಟ್ಟು ಸಸ್ಟೈನ್ ಆದರೆ ಮೇಲ್ಗಡೆ ತೊಗೊಳ್ಳಿ. ಟಾರ್ಗೆಟು 660 ಹೇಳಿದ್ದೆ ಓಕೆನಾ. ಎಕ್ಸಾಕ್ಟ್ಲಿ ನೀವು ನೋಡ್ಬೋದು 615 ಇದು. ಸೊ ಎನಾಲಿಸಿಸ್ ಪ್ರಕಾರ ಟಾರ್ಗೆಟ್ ರೀಚ್ ಆಗಿದೆ. ರೀಚ್ ಆಗಿಬಿಟ್ಟು ಮತ್ತೆ ಕೆಳಗಡೆನೇ ಡೌನ್ ಕೊಟ್ಟಿದೆ, ಹೌದಾ. ನಾಳೆ ಎಕ್ಸ್ಪೈರಿ ಬೇರೆ ಇದೆ, ಓಕೆ. ಸೊ ಬಿ ಕೇರ್ಫುಲ್. ಎಲ್ಲರೂ ಪ್ರಾಫಿಟ್ ಅಕಸ್ಮಾತ್ 1 ವೀಕ್ವರೆಗೂ ಪ್ರಾಫಿಟ್ ಏನಾದರೂ ಇದ್ದರೆ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಇದ್ಕೊಂಡ್ಬಿಡಿ. ನಾಳೆ ಒಂದು ದಿವಸ ಮಾಡಲಿಲ್ಲ ಅಂತಂದರೆ ಏನೂ ಆಗೋಲ್ಲ, ಮತ್ತು ಮಾರೋ ದಿವಸ ಓಪನ್ ಆಗೇ ಆಗುತ್ತೆ. ಸೊ ನಾಳೆ ಟಾರ್ಗೆಟ್ ನೋಡಿಬಿಡೋಣ, ಓಕೆ. ಕ್ಲೋಸಿಂಗು 575 ಇದೆ. ಲೆವೆಲ್ಲು ಎಕ್ಸಾಕ್ಟ್ಲಿ ಲೆವೆಲ್ ಒಂದು ಅಂತಂತಂದರೆ 585. ಒಂದು ನಿಮಿಷ, ಓಕೆ. 585 ಈ ಲೆವೆಲು ತಲೆಯಲ್ಲಿ ಇಟ್ಕೊಳ್ರಿ. ಫಸ್ಟ್ ಲೆವೆಲು ಈ ಲೆವೆಲಿಂದ ಬೈ ಚಾನ್ಸ್ ಏನಾದರೂ ಮೇಲ್ಗಡೆ ಅಂತೂ ಓಪನ್ ಆಗೋಂಥ ಚಾನ್ಸಸ್ ಇಲ್ಲ. ಡೈರೆಕ್ಟಾಗಿ ಇಲ್ಲೇನಾದರೂ ಓಪನ್ ಆಗಿಬಿಟ್ರೆ 680ಗೆ ಓಪನ್ ಆಗಿಬಿಟ್ರೆ ಇಲ್ಲೇನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ನೀವು ಆರಾಮಾಗಿ 750ವರೆಗೂ ಟಾರ್ಗೆಟ್ ಮಾಡ್ಬೋದು, ಓಕೆನಾ. ಮೇಲ್ಗಡೆ ಸಿಂಪಲಾಗಿ ಇಡ್ತೀನಿ ಮಾರ್ಕೆಟ್ನ. ಇದ್ರ ಮೇಲೆ ಹೋದ್ರೂ ಹೋಗ್ಬೋದು. ನಾಳೆ ಎಕ್ಸ್ಪೈರಿ ಇದೆ. ಇಲ್ಲ ನಾನು ನಿಮ್ಗೆ ಅದನ್ನು ಹೇಳ್ತೀನಿ, ದೊಡ್ಡ ದೊಡ್ಡ ಟಾರ್ಗೆಟ್ ಕಡೆನೇ ಜಾಸ್ತಿ ನಿಮಗೆ ಇದು ಹೋಗುತ್ತೆ. ಇಲ್ಲಾಂದರೆ ಮಾರ್ಕೆಟ್ ಇದರಲ್ಲೇ ಬಂದುಬಿಟ್ಟು ಕ್ಲೋಸಿಂಗ್ ಇಲ್ಲೇ ಕೊಡುತ್ತೆ, ಓಕೆನಾ. ಸೊ ಬಿ ಕೇರ್ಫುಲ್, ಯಾವಾಗಲೂ ಬಿ ಕೇರ್ಫುಲ್ಲಾಗಿರಿ. ಯಾವಾಗಲೂ ನಾನು ನಿಮಗೆ ಎಕ್ಸ್ಪೈರಿ ಡೇ ಹೇಳ್ತಾನೆ ಇರ್ತೀನಿ, 25 ರೂಪೀಸ್ ಇರೋದು ತೊಗೊಳ್ಳಿ, 50 ರೂಪೀಸಿಗೆ ಬುಕ್ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ಕಾನ್ಸೆಪ್ಟನ್ನ ಇಟ್ಕೊಂಡು ಬೇಕಾದ್ರೆ ಈ ಎಕ್ಸ್ಪೈರಲ್ಲಿ ಟ್ರೇಡ್ ಮಾಡಿ, ಓಕೆನಾ. ಸೊ ಇದು ಟ್ರೇಡ್ ಆಯಿತು, ಮೇಲ್ಗಡೆದಾಯಿತು ಟಾರ್ಗೆಟು. ಮೇಲ್ಗಡೆದೇನು ಬೇಡ, ಆಯಿತು 750 ಇದೆ. ಮೇಲ್ಗಡೆ ಹೋದ್ರೂ 800 ಹೋಗುತ್ತೆ, ಹೇಳಿಕ್ಕಾಗಲ್ಲ. ಮೇಲ್ಗಡೆ ಅಂತೂ ನೋಡೋಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಇಲ್ಲೊಂದು ಆಲ್ರೆಡಿ 3 ರಿಜೆಕ್ಷನ್ ತೊಗೊಂಡೆ, ಕೆಳಗಡೆನೇ ಬಂದಿದೆ, ಕೆಳಗಡೆನೇ ಕ್ಲೋಸಿಂಗ್ ಕೊಟ್ಟಿದೆ. ನಾನು ಹೇಳ್ತಾ ಇರೋದು ಗ್ಯಾಪ್ ಅಪ್ ಓಪನ್ ಆದರೆ ಮಾತ್ರ ಹೇಳ್ತಾ ಇದ್ದೀನಿ, ಓಕೆನಾ. ಗ್ಯಾಪ್ ಅಪ್ ಓಪನ್ ಆಯಿತು ಫಸ್ಟ್ ಕ್ಯಾಂಡಲಲ್ಲೇ, ಮತ್ತು ಮೇಲೆ ಹೋಗ್ಲಿಕ್ಕತ್ತು 680 ಮೇಲೆ ಅಂತಂದರೆ ಈ ಟಾರ್ಗೆಟ್ನ ರೀಚ್ ಮಾಡ್ಕೊಳ್ರಿ. ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದಾಗಿರುತ್ತೆ, ಓಕೆನಾ. ಸೊ ಕೆಳಗಡೆ ಏನಾದರೂ 510 ಸಸ್ಟೈನ್ ಮಾಡಿತ್ತು ಮಾರ್ಕೆಟು ಅಂತಂದರೆ, ಓಕೆನಾ. ಇಲ್ಲೇನಾದರೂ ಓಪನ್ ಆಯಿತು 510 ಕೆಳಗಡೆ ಓಡಾಡ್ತಾಯಿತ್ತು ಮಾರ್ಕೆಟು ಅಂತಂತಂದರೆ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 480 ಆಗಲ್ಲ, 380, ಓಕೆ. ನೆಕ್ಸ್ಟ್ ಟಾರ್ಗೆಟು 330. ನಾಳೆ ಸ್ವಲ್ಪ ಬಿಗ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಎಕ್ಸ್ಪೈರಿ ಹೇಳಿಕ್ಕಾಗಲ್ಲ, ಎಕ್ಸ್ಪೈರಿನ ದಿವಸನೂ ನಾನು ಹೇಳಿದ್ನಲ್ಲ ಸೈಡ್ ವೇಸ್ ಆಗೋ ಚಾನ್ಸಸ್ಸು ಇದೆ. ಸೊ ಈ ಟಾರ್ಗೆಟ್ನ ನೋಡೋಕ್ಕೆ ಹೋಗಬೇಡಿ, ಇದನ್ನು ಮೈಂಡಲ್ಲಿ ಇಟ್ಕೊಳ್ರಿ, ಟಾರ್ಗೆಟ್ ಮಾಡಿ. ಇಲ್ಲಾಂದರೆ ಸ್ಟ್ರಿಕ್ಟ್ಲಿ 25 ಪಾಯಿಂಟ್ SL ಇಟ್ಕೊಳ್ಳಿ. ಸೊ ಈ ರೀತಿ ಬಿಗ್ ಟಾರ್ಗೆಟ್ ಏನು ಬರ್ತಾ ಇರುತ್ತಲ್ಲ, ಟಾರ್ಗೆಟ್ ಬಂದಾಗ SL ದೊಡ್ಡದು ಬರುತ್ತೆ, ಓಕೆನಾ. SL 50 ಪಾಯಿಂಟು 60 ಪಾಯಿಂಟು, ಯಾಕಂತಂದರೆ ಅದು ಕೊಡೋದೊಂದು 200 ಪಾಯಿಂಟ್ ಕೊಡ್ತಾ ಇರುತ್ತೆ ಅಂದ್ಕೊಟ್ರೆ, 200 150 ಕೊಡ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಟಾರ್ಗೆಟ್ ಬಿಗ್ ಬಂದಾಗ SL ದೊಡ್ಡದಾಗಿ ಬರುತ್ತೆ. ಸೊ ಬಿ ಕೇರ್ಫುಲ್, ಅದಕ್ಕೆ ಹೇಳೋದು, ಸ್ವಲ್ಪ ಹಿಡ್ತಾ ಇರಲಿ ಕೈಯಲ್ಲಿ. ಸೊ ಇದು ಬಿಟ್ಟರೆ ಬೇರೆ ಏನೂ ಎನಾಲಿಸಿಸ್ ಇಲ್ಲ. ಸೊ ಈ ರೇಂಜಲ್ಲಿ ಏನಾದರೂ ಓಡಾಡ್ತಾಯಿತ್ತು ಮಾರ್ಕೆಟು ಅಂತಂದರೆ ಈ ಲೆವೆಲ್ ಬಂದುಬಿಟ್ಟು 580 ಇದೆ, ಈ ಲೆವೆಲ್ ಬಂದುಬಿಟ್ಟು 650 ಇದೆ. ಸೊ ಇನ್ ಬಿಟ್ವೀನ್ ನೋ ಟ್ರೇಡಿಂಗ್ ಝೋನ್, ಓಕೆನಾ. ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇಲ್ಲಿ ನೋಡಿ, ಇನ್ ಬಿಟ್ವೀನ್ 650 ಆ್ಯಂಡ್ 575 ಇದು ನೋ ಟ್ರೇಡಿಂಗ್ ಝೋನ್, ಓಕೆನಾ. ಸೊ ಬಿ ಕೇರ್ಫುಲ್. ಇದ್ರ ಮೇಲ್ಗಡೆ ಅಂತೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 750, ಓಕೆ. ಲಾಸ್ಟ್ ಅಂದರೆ 800. ಕೆಳಗಡೆ ಏನಾದರೂ ಓಪನ್ ಆದರೆ 510, ಬ್ರೇಕ್ ಆದರೆ ಕೆಳಗಡೆ ಟಾರ್ಗೆಟ್ ಬಂದುಬಿಟ್ಟು 380. ನೆಕ್ಸ್ಟ್ ಟಾರ್ಗೆಟು 230, ಓಕೆ. ಇದು ಪಿ, ಇದು ಸಿ, ದಟ್ಸ್ ಇಟ್, ಓಕೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.